2015ರಲ್ಲಿ ಭಾರತ ಸರ್ಕಾರ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವಂತಹ ಒಂದು ಆಂದೋಲನವನ್ನ ಶುರು ಮಾಡಿತು. ಈ ಆಂದೋಲನದ ಭಾಗವಾಗಿ ಸುಕನ್ಯಾ ಸಮೃದ್ಧಿ ಅನ್ನುವಂತಹ ಯೋಜನೆಯನ್ನ ಅವರು ಜಾರಿಗೆ ತಂದ್ರು. ಏನಿದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳಿದ್ರೆ, ಒಬ್ಳು ಹೆಣ್ಣು ಮಗಳು ಮನೆಯಲ್ಲಿ ಹುಟ್ಟಿದ್ಲು ಅಂತ ಹೇಳಿ ಆದ ಕೂಡಲೇ ಅಪ್ಪ ಅಮ್ಮ ಯೋಚನೆ ಮಾಡುವಂತಹದ್ದು ಎರಡು ವಿಚಾರಗಳನ್ನ. ಅವಳ ಹೈಯರ್ ಎಜುಕೇಶನ್ ಅಂದ್ರೆ ಅವಳ ಉನ್ನತ ವಿದ್ಯಾಭ್ಯಾಸಕ್ಕೆ ಬೇಕಾಗುವಂತಹ ಖರ್ಚು, ಮತ್ತೊಂದು ಅವಳ ಮದುವೆಗೆ ಮಾಡಬೇಕಾಗಿರುವಂತಹ ಖರ್ಚಿನ ಬಗ್ಗೆ. ಗಂಡು ಮಗು ಹುಟ್ಟಿದ್ರು ಈ ರೀತಿಯ ಚಿಂತೆಗಳು ಬರುವಂತಹದ್ದು ಸಹಜ. ಆದ್ರೆ ಹೆಣ್ಣು ಮಕ್ಕಳು ಅಂತ ಹೇಳಿ ಆಗುವಾಗ ಈ ಚಿಂತೆ ಸ್ವಲ್ಪ ಹೆಚ್ಚು. ಹಾಗಾಗಿ ಇಂತಹ ಚಿಂತೆ ಮತ್ತೆ ಚಿಂತನೆಗಳನ್ನ ಮುಂದೆ ಮಗು ದೊಡ್ಡ ಆದ ಮತ್ತೆ ಮಾಡಿ ತಲೆಬಿಸಿ ಮಾಡಿಕೊಳ್ಳುವ ಬದಲು ಸರ್ಕಾರ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮಗು ಹುಟ್ಟಿದ ಕೂಡಲೇ ಒಂದಿಷ್ಟು ದುಡ್ಡನ್ನ ಅವಳ ಹೆಸರಿನಲ್ಲಿ ಹಾಕಿಡೋದಕ್ಕೆ ಶುರು ಮಾಡಿ, ಇದಕ್ಕೆ ನಾವು ಕೂಡ ಸ್ಪೆಷಲ್ ಆಗಿರುವಂತಹ ಇಂಟ್ರೆಸ್ಟ್ ರೇಟ್ ಗಳನ್ನ ಕೊಡ್ತೇವೆ. ಹೀಗೆ ನೀವು ಹಾಕಿದಂತಹ ದುಡ್ಡು ಮತ್ತೆ ನಾವು ಕೊಟ್ಟಂತಹ ಇಂಟ್ರೆಸ್ಟ್, ಈ ಎರಡೂ ದುಡ್ಡನ್ನ ಸೇರಿಸಿಕೊಂಡು ಹೋಗಿ ನಿಮ್ಮ ಮಗಳಿಗೆ 21 ವರ್ಷ ಆಗುವಾಗ ಅವಳ ಕೈಯಲ್ಲಿ ನಾನು ಮತ್ತೆ ನೀವು ಇಬ್ರು ಒಟ್ಟು ಸೇರಿ ದುಡ್ಡನ್ನ ಕೊಡೋಣ ಅಂತ ಹೇಳುವಂತಹದ್ದು ಸರ್ಕಾರದ ಆಶಯ. ಈ ಕಾರಣಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆ ಜಾರಿಗೆ ಬಂದದ್ದು. ಏನಿದು ಸುಕನ್ಯಾ ಸಮೃದ್ಧಿ ಯೋಜನೆ? ಭಾರತ ಸರ್ಕಾರದ ಪ್ರಕಾರ ಇದೊಂದು ಸಣ್ಣ ಉಳಿತಾಯ ಯೋಜನೆ ಅಥವಾ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್. ಈ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ ಯಾರೆಲ್ಲ ಮಾಡಬಹುದು ಅಂತ ನಿಮ್ಮ ಪ್ರಶ್ನೆ ಇದ್ರೆ, ಭಾರತದ ನಾಗರಿಕರು ಎಲ್ಲರೂ ಮಾಡಬಹುದು. ಯಾವಾಗ ಮಾಡಬಹುದು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಆ ಹೆಣ್ಣು ಮಗು ಅಥವಾ ಮಕ್ಕಳ ವಯಸ್ಸು 10 ವರ್ಷಕ್ಕಿಂತ ಕಮ್ಮಿ ಇದ್ರೆ ಮಾಡಬಹುದು. ಇದ್ರಲ್ಲಿ ಏನಾದ್ರೂ ಒಂದು ಅಪ್ಪರ್ ಲಿಮಿಟ್ ಇದೆಯಾ? ಹೌದು, ಒಂದು ಅಪ್ಪರ್ ಲಿಮಿಟ್ ಇದೆ. ಅದೇನು ಅಂತ ಹೇಳಿದ್ರೆ, ನಿಮ್ಮ ಮನೆಯ ಮೊದಲ 2 ಹೆಣ್ಣು ಮಕ್ಕಳಿಗೆ ಅಥವಾ 2 ಹೆಣ್ಣು ಮಕ್ಕಳಿಗೆ ಈ ಯೋಜನೆಯನ್ನು ಮಾಡುವಂತಹ ಅವಕಾಶ ಇರುವಂತಹದ್ದು. ಕೆಲವೊಂದಿಷ್ಟು ಸ್ಪೆಷಲ್ ಕೇಸಸ್ ನಲ್ಲಿ 3 ಅಕೌಂಟ್ ಗಳನ್ನ ಓಪನ್ ಮಾಡುವಂತಹ ಅವಕಾಶ ಇರುತ್ತೆ. ಯಾವುದದು ಸ್ಪೆಷಲ್ ಕೇಸ್ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಮೊದಲಿಗೆ 1 ಹೆಣ್ಣು ಮಗಳಿದ್ಲು, ಅದಾಗಿಯಾದ ಮತ್ತೆ ನಿಮ್ಗೆ ಟ್ವಿನ್ಸ್ ಅಥವಾ ದ್ವಿವಳಿಗಳು ಹುಟ್ಟಿದಂತಹ 2 ದ್ವಿವಳಿಗಳು ಹೆಣ್ಣು ಮಕ್ಕಳಾದ್ರು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ 3 ಹೆಣ್ಣು ಮಕ್ಕಳಾಗ್ತಾರೆ. ಈ ಕೇಸ್ ನಲ್ಲಿ 3 ಜನಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಮಾಡಬಹುದು. ಇನ್ನೊಂದು ಸ್ಪೆಷಲ್ ಕೇಸ್ ಯಾವುದು ಅಂತ ಹೇಳಿದ್ರೆ, ಮನೆಯಲ್ಲಿ ಹೆಣ್ಣು ಮಕ್ಕಳು ಇರಲಿಲ್ಲ, ಡೆಲಿವರಿ ಆಯ್ತು, ಡೆಲಿವರಿ ಆದಾಗ ತ್ರಿವಳಿಗಳು ಅಥವಾ ಟ್ರಿಪ್ಲೆಟ್ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂತ ಹೇಳಿದ್ರೆ ಆ ಕೇಸ್ ನಲ್ಲಿಯೂ ಕೂಡ 3 ಅಕೌಂಟ್ ಗಳನ್ನ ಶುರು ಮಾಡಬಹುದು. ಈ ಅಕೌಂಟ್ ಗಳನ್ನ ಶುರು ಮಾಡುವಂತಹದ್ದು ಅಂತ ಹೇಳಿದ್ರೆ ಹೇಗೆ? ಇವತ್ತು ಭಾರತದ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ, RBI ನಲ್ಲಿ, ಪೋಸ್ಟ್ ಆಫೀಸ್ ನಲ್ಲಿ, ಈ ಎಲ್ಲ ಜಾಗಗಳಲ್ಲಿ ನೀವು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಆನ್ಲೈನ್ ನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಅನ್ನ ಓಪನ್ ಮಾಡುವಂತಹ ಅವಕಾಶ ಇನ್ನೂ ಬಂದಿಲ್ಲ. ಒಂದ್ಸತಿ ನೀವು ಅಕೌಂಟ್ ಅನ್ನ ಓಪನ್ ಮಾಡಿದ್ರಿ ಅಂತ ಹೇಳಿ ಆದ್ರೆ ಮತ್ತೆ ನೀವು ಅದಕ್ಕೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಹೂಡಿಕೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನೆಫ್ಟ್ ಮೂಲಕ ಅಥವಾ ಆನ್ಲೈನ್ ಮೂಲಕ ಮಾಡುವಂತಹ ಅವಕಾಶ ಇದೆ. ಆಯ್ತು, ಈಗ ನಾನು ಸುಕನ್ಯಾ ಸಮೃದ್ಧಿ ಯೋಜನೆಗೆ ರಿಜಿಸ್ಟರ್ ಆದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹದ್ದೇನು? ಮೊಟ್ಟ ಮೊದಲನೆಯದಾಗಿ ನಿಮ್ಮ ಮಗಳ ಅಥವಾ ನೀವು ಗಾರ್ಡಿಯನ್ ಆಗಿದ್ರೆ ನೀವು ಗಾರ್ಡಿಯನ್ ಆಗಿರುವಂತಹ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೀವು ಗಾರ್ಡಿಯನ್ ಆಗಿದ್ದುಕೊಂಡು ಅಥವಾ ಪ್ಯಾರೆಂಟ್ ಆಗಿದ್ದುಕೊಂಡು ಅಕೌಂಟ್ ಅನ್ನು ಶುರು ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮದೊಂದಿಷ್ಟು ಐಡೆಂಟಿಫಿಕೇಶನ್ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, KYC ಬೇಕಾಗಬಹುದು. ಈ ಎಲ್ಲವನ್ನು ಕೊಟ್ಟು ನೀವು ಅಕೌಂಟ್ ಅನ್ನ ಶುರು ಮಾಡಬಹುದು. ಅಕೌಂಟ್ ಅನ್ನು ಶುರು ಮಾಡಿ ಆದ ಮತ್ತೆ ಭಾರತ ಸರ್ಕಾರ ಹೇಳುವಂತಹದ್ದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ 250 ರೂಪಾಯಿ ವಾರ್ಷಿಕವಾಗಿ ಮಾಡ್ಲಿಕ್ಕಿರುವಂತಹದ್ದು. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಅಪ್ಪರ್ ಕ್ಯಾಪ್ ಇರುವಂತಹದ್ದು 1.5 ಲಕ್ಷ ರೂಪಾಯಿ ವಾರ್ಷಿಕವಾಗಿ. ನೀವು 250 ರೂಪಾಯಿಯನ್ನ ಕಟ್ಟಿಬಿಟ್ಟು ವರ್ಷ ಅಕೌಂಟ್ ಅನ್ನು ಮೇಂಟೈನ್ ಮಾಡಿಕೊಂಡು ಹೋಗಬಹುದು. 1.5 ಲಕ್ಷವನ್ನು ವರ್ಷ ಕಟ್ಟಿಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪಾಸಿಬಿಲಿಟೀಸ್ ಇದೆ. ಏನು ಇದರಲ್ಲಿ ಇರುವಂತಹ ಅಡ್ವಾಂಟೇಜ್ ಅಂತ ನೀವು ಕೇಳಿದ್ರೆ, ಭಾರತ ಸರ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಹಾಕಿದಂತಹ ದುಡ್ಡಿಗೆ 7.6% ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. ಈ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರುತ್ತೆ, ಅಂದ್ರೆ ಚಕ್ರ ಬಡ್ಡಿ ಅಂತ ಹೇಳ್ತೇವಲ್ಲ, ಚಕ್ರ ಬಡ್ಡಿ ಆಗಿರುತ್ತೆ. ಈ ಯೋಜನೆ ಶುರುವಾದಾಗ 8.5% ನಷ್ಟು ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದ್ರು. ಈಗ ಅದೊಂದು ಸ್ವಲ್ಪ ಕಮ್ಮಿ ಆಗಿಬಿಟ್ಟು 7.6%ಗೆ ಬಂದಿದೆ. ಆದ್ರೆ ನೀವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು ಏನು ಅಂತ ಹೇಳಿದ್ರೆ, ಇದು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರುವ ಕಾರಣ ಇವತ್ತಿಗೂ ಕೂಡ ಇದು ಅಟ್ರಾಕ್ಟಿವ್ ಸ್ಕೀಮ್ಗಳಲ್ಲಿ ಒಂದು. ಯಾಕೆ ಅಟ್ರಾಕ್ಟಿವ್? ನಾನು ನಿಮ್ಗೆ ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಗಳನ್ನ ಕೊಟ್ಟುಕೊಂಡು ಹೋಗ್ತೇನೆ. ಯೋಜನೆ ಶುರುವಾದಾಗಿನಿಂದ ಇವತ್ತಿನವರೆಗೆ 1.7 ಕೋಟಿ ಜನ, ಅಂದ್ರೆ 1.7 ಕೋಟಿ ಹುಡುಗಿಯರ ಹೆಸರಿನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಶುರುವಾಗಿದೆ. ಹೀಗೆ ಶುರುವಾಗಿರುವಂತಹ ಯೋಜನೆಯಲ್ಲಿ ಅಡ್ವಾಂಟೇಜ್
ಅಥವಾ ನೀವು ಹಾಕಿದಂತಹ ದುಡ್ಡು ಎಷ್ಟರ ಮಟ್ಟಿಗೆ ಬೆಳೀತದೆ ಅಂತ ನಿಮ್ಮ ಯೋಚನೆ ಆಗಿದ್ರೆ ನಾನು ನಿಮಗೆ ನಂಬರ್ಸ್ ಅನ್ನ ಕೊಟ್ಟುಕೊಂಡು ಹೋಗ್ತೇನೆ. ಈ ಎಲ್ಲ ನಂಬರ್ ಕೂಡ 7.6% ಇಂಟ್ರೆಸ್ಟ್ ರೇಟ್ ನಲ್ಲಿಯೇ ಕ್ಯಾಲ್ಕುಲೇಟ್ ಮಾಡಿರುವಂತಹದ್ದು. ನೀವು 1.5 ಲಕ್ಷ ರೂಪಾಯಿಯನ್ನ ವಾರ್ಷಿಕವಾಗಿ ಹಾಕಿಕೊಂಡು ಹೋಗ್ತೀರಿ ಈ ಯೋಜನೆಯಲ್ಲಿ ಅಂತ ಹೇಳಿದ್ರೆ ಇಲ್ಲಿಂದ ಎಲ್ಲಿಯವರೆಗೆ ಹಾಕಬಹುದು? 1 ವರ್ಷ ಅಂದ್ರೆ ಮಗು ಹುಟ್ಟಿದ ವರ್ಷದಿಂದಲೇ ಶುರು ಮಾಡಿದ್ರಿ ಅಂತ ಹೇಳಿದ್ರೆ 15 ವರ್ಷಗಳ ಕಾಲ ಪ್ರತಿ ವರ್ಷ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡಿಕೊಂಡು ಹೋಗುವಂತಹದ್ದು. ಮಗುವಿಗೆ 15 ವರ್ಷ ಆಗುವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ನಿಲ್ಲುತ್ತೆ. ಅಲ್ಲಿಂದ ಮತ್ತೆ 6 ವರ್ಷಗಳ ಕಾಲ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಮಗುವಿಗೆ 21 ವರ್ಷ ಆದಾಗ ಅವಳ ಅಕೌಂಟಿಗೆ ಈ ದುಡ್ಡು ಹೋಗುವಂತಹದ್ದು. 10 ವರ್ಷದವರೆಗೆ ನಿಮ್ಮ ಮನೆಯಲ್ಲಿರುವಂತಹ ಮಗು ಈಗ 1 ವರ್ಷದ್ದೋ 2 ವರ್ಷದ್ದೋ 3 ವರ್ಷದ್ದೋ ಹೀಗೆ 10 ವರ್ಷದವರೆಗೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನು ಶುರು ಮಾಡುವಂತಹ ಅವಕಾಶ ಇದೆ. ಮಗುವಿನ ಏಜ್ 10 ವರ್ಷ ದಾಟಿದೆ ಅಂತ ಹೇಳಿ ಆದ್ರೆ ಇವತ್ತು ನೀವು ಅಕೌಂಟ್ ಅನ್ನ ಓಪನ್ ಮಾಡುವ ಹಾಗಿಲ್ಲ. 9 ರಿಂದ 10 ವರ್ಷದ ಒಳಗೆ ಮಗುವಿಗೆ ಅಕೌಂಟ್ ಅನ್ನ ಓಪನ್ ಮಾಡಿದ್ರಿ ಅಂತ ಹೇಳಿದ್ರು ಕೂಡ ಇವತ್ತಿಗೆ ನಿಮ್ಗೆ 5 ವರ್ಷದ ಇನ್ವೆಸ್ಟ್ಮೆಂಟ್ ವಿಂಡೋ ಸಿಗುತ್ತೆ. 10ನೇ ವರ್ಷಕ್ಕೆ 11ನೇ ವರ್ಷಕ್ಕೆ 12 13 ಮತ್ತೆ 14 ಹೀಗೆ 15 ವರ್ಷ ಆದ ಕೂಡಲೇ ನಿಮ್ಮ ಇನ್ವೆಸ್ಟ್ಮೆಂಟ್ ನಿಲ್ಲುತ್ತೆ. ಮತ್ತೆ 6 ವರ್ಷಗಳ ಕಾಲ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಲಾಕ್ ಇನ್ ಪೀರಿಯಡ್ ಆದ ಮತ್ತೆ 21 ವರ್ಷ ಆದ ಕೂಡಲೇ ದುಡ್ಡನ್ನ ತೆಗಿಬಹುದು. ಆಯ್ತು, ಈಗ ನಾನು ಮಗು ಹುಟ್ಟಿದ ಕೂಡಲೇ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಶುರು ಮಾಡಿದೆ ಅಂತ ಹೇಳಿದ್ರೆ ದಾಟ್ ಈಸ್ ದ ಬೆಸ್ಟ್ ಪ್ರಾಕ್ಟೀಸ್. ಯಾಕೆ 15 ವರ್ಷ ನೀವು ಇನ್ವೆಸ್ಟ್ ಮಾಡ್ತೀರಿ, ಮತ್ತೆ 6 ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ, 21 ವರ್ಷದ ಫುಲ್ ವಿಂಡೋ ನಿಮಗೆ ಸಿಕ್ಕಿತು ಅಂತ ಹೇಳಿದ್ರೆ ಈ ಯೋಜನೆಯ ಸಂಪೂರ್ಣ ಲಾಭವನ್ನು ನೀವು ತಗೊಳ್ಬಹುದು. ಆಯ್ತು, 1.5 ಲಕ್ಷ ನಾನು ವರ್ಷ ಇನ್ವೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ 15 ಇನ್ಸ್ಟಾಲ್ಮೆಂಟ್ಗಳು ಅಥವಾ 15 ವರ್ಷಗಳಲ್ಲಿ ನಾನು ಕಟ್ಟುವಂತಹ ದುಡ್ಡೆಷ್ಟು? 22,50,000 ದುಡ್ಡನ್ನ ನಾನು ಪೇ ಮಾಡ್ತೇನೆ 15 ವರ್ಷಕ್ಕೆ. ಹೀಗೆ 15 ವರ್ಷ ನಾನು ಪೇ ಮಾಡಿದಂತಹ ದುಡ್ಡು 21 ವರ್ಷ ಆಗುವಾಗ ಸರ್ಕಾರ ಇದಕ್ಕೆ 7.6% ಇಂಟ್ರೆಸ್ಟ್ ರೇಟ್ ನಲ್ಲಿ ಕೊಡುವಂತಹ ಇಂಟ್ರೆಸ್ಟ್ 42 ಲಕ್ಷದ ಹತ್ರ ಆಗುತ್ತೆ. 41,50,000 ರೂಪಾಯಿ ಏನೋ ಬರುತ್ತೆ. ಇದು ಎರಡನ್ನು ಆಡ್ ಮಾಡಿದ್ರಿ ಅಂತ ಹೇಳಿದ್ರೆ 61 ಲಕ್ಷದಿಂದ 62 ಲಕ್ಷ ರೂಪಾಯಿಯಷ್ಟು ದುಡ್ಡು ನಿಮ್ಮ ಮಗಳ ಅಕೌಂಟಿಗೆ ಅವಳು 21 ವರ್ಷ ಆದಾಗ ಬಂದು ಬಿಡುತ್ತೆ. 1.5 ಲಕ್ಷ ತುಂಬಾ ಹೆಚ್ಚಾಯ್ತು ದುಡ್ಡು, ಅಷ್ಟು ಕೊಡೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ 1 ಲಕ್ಷವನ್ನೇ ಇನ್ವೆಸ್ಟ್ ಮಾಡ್ತೇನೆ ಅಂತ ಯೋಚನೆ ಮಾಡಿದ್ರು ಕೂಡ ನೀವು 15 ವರ್ಷಗಳ ಕಾಲ ಮಾಡುವಂತಹ ಇನ್ವೆಸ್ಟ್ಮೆಂಟ್ 15 ಲಕ್ಷ ಆಗುತ್ತೆ. ಇದಕ್ಕೆ ಸರ್ಕಾರ ಮತ್ತೆ 27.5 ಲಕ್ಷದಷ್ಟು ಇಂಟ್ರೆಸ್ಟ್ ಅನ್ನ ಪೇ ಮಾಡುತ್ತೆ. ಒಟ್ಟಾರೆಯಾದಂತಹ ಮೊತ್ತ ನಿಮಗೆ ಸಮ್ವೇರ್ ಅರೌಂಡ್ 42 to 43 ಲ್ಯಾಕ್ಸ್ ಬರುತ್ತೆ. ಆಗಲ್ಲ, 1 ಲಕ್ಷ ಕೊಡೋದು ಕೂಡ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಬರೀ 10,000 ಹಾಕೊಂಡು ಹೋಗ್ತೀನಿ ಅಂತ ನೀವು ಯೋಚನೆ ಮಾಡಿದ್ರು ಕೂಡ 10,000ದ ಹಾಗೆ ನೀವು 15 ವರ್ಷ ಇನ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ 1.5 ಲಕ್ಷ ರೂಪಾಯಿ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇದಕ್ಕೆ ಸರ್ಕಾರದ ಇಂಟ್ರೆಸ್ಟ್ ಆಟ್ 7.6%, 2.75 ಲಕ್ಷ ಆಗುತ್ತೆ. ಒಟ್ಟಾರೆಯಾಗಿ ಮಗುವಿಗೆ 21 ವರ್ಷ ಆದಾಗ ಅವಳ ಅಕೌಂಟಿಗೆ 4,30,000 ದುಡ್ಡು ಬರುತ್ತೆ. 21 ವರ್ಷದವರೆಗೆ ಕಾಯೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮಗಳ ಹೈಯರ್ ಎಜುಕೇಶನ್ ಅಥವಾ ಬೇರೆ ಯಾವುದೋ ಒಂದು ನೀಡ್ಗೆ ನಿಮಗೆ ದುಡ್ಡು ಬೇಕು ಅಂತ ಹೇಳಿದ್ರೆ 18ನೇ ವರ್ಷ ಆದಾಗ, ಆ ಮಗುವಿಗೆ 18 ವರ್ಷ ಆದಾಗ ಸುಕನ್ಯಾ ಸಮೃದ್ಧಿ ಯೋಜನೆಯ ಅವಳ ಅಕೌಂಟಿನಲ್ಲಿ ಇರುವಂತಹ ಮೊತ್ತದ 50% ನಷ್ಟು ದುಡ್ಡನ್ನ ವಿಡ್ರಾ ಮಾಡುವಂತಹ ಅವಕಾಶವನ್ನು ಕೂಡ ಸರ್ಕಾರ ಕೊಡುತ್ತೆ. ಹೀಗೆ ವಿಡ್ರಾವಲ್ ಮಾಡಿ ಆಗುವಾಗ ಸಿಗುವಂತಹ ದುಡ್ಡನ್ನ ಅವಳಿಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡಬಹುದು. ಇದರಲ್ಲಿ ಇರುವಂತಹ ಇನ್ನುಳಿದಂತಹ ಅಡ್ವಾಂಟೇಜಸ್ ಏನು ಅಂತ ಕೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಅನ್ನು ಪೇ ಮಾಡುವವರು ನೀವು ಅಂತ ಹೇಳಿ ಆದ್ರೆ ATC ಅಲ್ಲಿ 1.5 ಲಕ್ಷ ದುಡ್ಡನ್ನ ನೀವು ತೋರಿಸುವಂತಹ ಅವಕಾಶ ಇರುತ್ತೆ ಟ್ಯಾಕ್ಸಸ್ ಅನ್ನ ಕಮ್ಮಿ ಮಾಡೋದಕ್ಕೆ. ಅದರಲ್ಲಿ ಇದನ್ನು ತೋರಿಸಬಹುದು. ಬಟ್ ATC ಅಲ್ಲಿ ಆಲ್ರೆಡಿ ನೀವು LIC ಮಾಡಿದ್ರೆ ಅಥವಾ ELSS ಯಾವ್ದಾದ್ರು ಹೊಂದಿದ್ರೆ ಅಥವಾ PPFಗೆ ಅಥವಾ EPFಗೆ ಯಾವ್ದಕ್ಕಾದ್ರೂ ಡಿಡಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದೆಲ್ಲವೂ ಅಲ್ಲಿಯೇ ಬರುತ್ತೆ. ಅಲ್ಲಿ ಬರುವ ಕಾರಣ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಇದರಿಂದ ಅಂತ ಹೇಳಿಕೊಂಡು ಸ್ಪೆಸಿಫಿಕ್ ಆಗಿ ಹೆಚ್ಚಾಗಿ ಬೇರೇನು ಸಿಗಲ್ಲ. ಬಟ್ ATC ನಲ್ಲಿ 1.5 ಲಕ್ಷ ಬೇರೆ ಯಾವುದಾದ್ರೂ ವಿಚಾರಗಳಲ್ಲಿ ನೀವು ತೋರಿಸ್ತಾ ಇಲ್ಲ ಅಂತ ಹೇಳಿ ಆದ್ರೆ ಇದನ್ನು ತೋರಿಸುವಂತಹ ಅವಕಾಶವನ್ನ ಸರ್ಕಾರ ನಿಮ್ಗೆ ಕೊಟ್ಟಿದೆ. ಇದರ ಒಟ್ಟಿಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಬೇರೆ ಇನ್ವೆಸ್ಟ್ಮೆಂಟ್ ಸ್ಕೀಮ್ ನಲ್ಲಿ ಹಾಕಿಬಿಟ್ಟು 21 ವರ್ಷ ದುಡ್ಡನ್ನ ಇಟ್ಟು ಅದು ಬಂದಾಗಿ ಆಗುವಾಗ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಕಟ್ಟಬೇಕಾಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ ಆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಆದ ಮತ್ತೆ ನಿಮ್ಗೆ ಬರುವಂತಹ ರಿಟರ್ನ್ಸ್ ಅಂದ್ರೆ, ಈಗ ನಾನು 15 ವರ್ಷಕ್ಕೆ ನೀವು 1.5 ಲಕ್ಷವನ್ನೇ ಇನ್ವೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ 22.5 ಲಕ್ಷ ನಿಮ್ಮ ಇನ್ವೆಸ್ಟ್ಮೆಂಟ್. ಅದಕ್ಕೆ ಸರ್ಕಾರ ಕೊಡುವಂತಹ ಇಂಟ್ರೆಸ್ಟ್ ಸಮ್ವೇರ್ ಅರೌಂಡ್ 43-44 ಲಕ್ಷ ಬರುತ್ತೆ ಅಂತ ಹೇಳಿದ್ದೆ ಅಲ್ಲ. ಈ 42 ಲಕ್ಷ ಈಸ್ ಆಕ್ಚುಲಿ ಕ್ಯಾಪಿಟಲ್ ಗೇನ್. ಆ ಕ್ಯಾಪಿಟಲ್ ಗೇನ್ಗೆ ಬೇರೆ ಯಾವುದಾದ್ರೂ ಸ್ಕೀಮ್ ಅಂಡರ್ ನಲ್ಲಿ ನೀವು ದುಡ್ಡನ್ನ ಇಡ್ತೀರಿ ಅಂತ ಹೇಳಿ ಆದ್ರೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೊಡುವಂತಹದ್ದಿರುತ್ತೆ. ಬಟ್ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಟ್ಯಾಕ್ಸ್ ಅನ್ನ ಕೊಡುವಂತಹ
ಅಥವಾ ಟ್ಯಾಕ್ಸ್ ಅನ್ನ ಕೇಳುವಂತಹ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಬರುವಂತಹ ದುಡ್ಡು, ನೀವು ಇನ್ವೆಸ್ಟ್ ಮಾಡಿದಂತಹ ದುಡ್ಡು ಎಲ್ಲವೂ ಕೂಡ ಟ್ಯಾಕ್ಸ್ ಫ್ರೀ ಆಗಿ ಬರುವಂತಹ ಕಾರಣ ಇದು ಕೂಡ ಇದರ ಒಂದು ಅಡ್ವಾಂಟೇಜ್. ಇಲ್ಲಿ ಇನ್ನೊಂದಿಷ್ಟು ವಿಚಾರಗಳಿದ್ದಾವೆ. ಏನು ಅಂತ ಹೇಳಿದ್ರೆ, ನೀವು 1.5 ಲಕ್ಷ ದುಡ್ಡನ್ನ ಇನ್ವೆಸ್ಟ್ ಮಾಡುವವರು ವರ್ಷಕ್ಕೆ ಅಂತ ಹೇಳಿ ಆದ್ರೆ ನೀವು ಅದನ್ನ ಸಿಂಗಲ್ ಇನ್ಸ್ಟಾಲ್ಮೆಂಟ್ ನಲ್ಲಿಯೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಬೇಕಾದಷ್ಟು ಇನ್ಸ್ಟಾಲ್ಮೆಂಟ್ ಗಳನ್ನ ತೆಗೆದುಕೊಂಡು ನಾವು ತಿಂಗಳಿಗೆ 10,000 ತಿಂಗಳಿಗೆ 12,000 ಹೀಗೆ ಇನ್ವೆಸ್ಟ್ ಮಾಡಿಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಅದನ್ನ ಮಾಡುವಂತಹ ಅವಕಾಶ ಕೂಡ ಇದೆ. ಒಂದು ವರ್ಷ ನಾನು 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ, ಮುಂದಿನ ವರ್ಷ ನನಗೆ 1.5 ಲಕ್ಷ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆದ್ರೆ ಮಿನಿಮಮ್ ಅಮೌಂಟ್ 250 ರೂಪಾಯಿ ಇರುತ್ತೆ. ಈ 250 ರೂಪಾಯಿಯನ್ನ ಕಟ್ಟಿದ್ರು ಕೂಡ ನಿಮ್ಮ ಅಕೌಂಟ್ ವಿಲ್ ಕಂಟಿನ್ಯೂ ಟು ಎಕ್ಸಿಸ್ಟ್. ನೀವು ಈ 250 ರೂಪಾಯಿಯನ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ 50 ರೂಪಾಯಿ ಪೆನಾಲ್ಟಿಯನ್ನು ಸರ್ಕಾರ ಹಾಕುತ್ತೆ. ಇನ್ನೊಂದಿಷ್ಟು ಮಾಹಿತಿಗಳು ಇದರಲ್ಲಿ ಏನು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೆಯದಾಗಿ ಅಕೌಂಟ್ ಮೆಚ್ಯೂರ್ ಆದಾಗ ಅಥವಾ ಅಮೌಂಟ್ ಮೆಚ್ಯೂರ್ ಆದಾಗ, ಮಗಳಿಗೆ 21 ವರ್ಷ ಆದಾಗ ಮೆಚುರಿಟಿ ವ್ಯಾಲ್ಯೂ ಸಿಗುವಂತಹದ್ದು ಅವಳ ಅಕೌಂಟಿಗೆ ಹೋಗುತ್ತೆ, ನಿಮ್ಮ ಅಕೌಂಟಿಗೆ ಬರೋದಿಲ್ಲ. ಇದು ನೆನಪಿರ್ಲಿ ನಿಮ್ಗೆ. ಅಕೌಂಟ್ ಮೆಚ್ಯೂರ್ ಆದಾಗ ದುಡ್ಡು ಹೋಗುವಂತಹದ್ದು ನಿಮ್ಮ ಮಗಳ ಅಕೌಂಟಿಗೆ. ಅದರ ಒಟ್ಟಿಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಏನು ಅಂತ ಹೇಳಿದ್ರೆ, ಭಾರತೀಯ ಪೌರತ್ವವನ್ನು ಹೊಂದಿರುವಂತಹ ನಿಮ್ಮ ಮಗಳು ಅಥವಾ ಮಕ್ಕಳು ಇದಕ್ಕೆ ಅರ್ಹರು. ಒಂದು ಮನೆಯಲ್ಲಿ 2 ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಅನ್ನು ಓಪನ್ ಮಾಡುವಂತಹ ಅವಕಾಶ ಇರುವಂತಹದ್ದು. ಒಬ್ಬಳು ಮಗಳಿದ್ದಾಳೆ ಅಂತ ಹೇಳಿದ್ರೆ ಅವಳಿಗೆ ಒಂದೇ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಓಪನ್ ಮಾಡೋದಕ್ಕೆ ಸಾಧ್ಯ ಇರುವಂತಹದ್ದು. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ 250 ರೂಪಾಯಿ, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್ 1.5 ಲಕ್ಷ ರೂಪಾಯಿ. ನೀವು ಯೋಜನೆಯನ್ನು ಶುರು ಮಾಡ್ತೀರಿ ಅಂತ ಹೇಳಿ ಆದ್ರೆ, ಶುರು ಮಾಡಬೇಕಾದ್ರೆ ನಿಮ್ಮ ಮಗಳ ವಯಸ್ಸು 10 ವರ್ಷಕ್ಕಿಂತ ಕಮ್ಮಿ ಇರಬೇಕು. ನೀವು ಇನ್ವೆಸ್ಟ್ ಮಾಡುವಂತಹದ್ದು ಅವಳಿಗೆ 15 ವರ್ಷ ಆಗುವಲ್ಲಿವರೆಗೆ. ಹುಟ್ಟಿದ ಕೂಡಲೇ ಶುರು ಮಾಡಿದ್ರಿ ಅಂತ ಹೇಳಿದ್ರೆ 15 ಸತಿ ಅಥವಾ 15 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡುವಂತಹ ಅವಕಾಶ ಸಿಗುತ್ತೆ. ಲೇಟ್ ಮಾಡಿಕೊಂಡು ಹೋದ್ರಿ ಅಂತ ಹೇಳಿದ್ರೆ ಅಷ್ಟೇ ಕಮ್ಮಿ ಹಾಕೊಂಡು ಹೋಗುತ್ತೆ ವಿಂಡೋ. 10 ವರ್ಷಕ್ಕೆ ಮಾಡಿದ್ರಿ ಅಂದ್ರೆ 5 ವರ್ಷ ಸಿಗುವಂತಹದ್ದು, 5ನೇ ವರ್ಷಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದ್ರೆ 10 ವರ್ಷ ಸಿಗುವಂತಹದ್ದು ಇನ್ವೆಸ್ಟ್ಮೆಂಟ್ ವಿಂಡೋ. ಹೀಗೆ ಇನ್ವೆಸ್ಟ್ ಮಾಡಿದಂತಹ ದುಡ್ಡು ಅವಳ 15ನೇ ವರ್ಷದಿಂದ 21ನೇ ವರ್ಷದವರೆಗೆ ಲಾಕಿನ್ ಪೀರಿಯಡ್ ನಲ್ಲಿ ಇರುತ್ತೆ. ಅವಳಿಗೆ 21 ವರ್ಷ ಆದಾಗ ದುಡ್ಡು ಸಿಗುವಂತಹದ್ದು. ಇದರಲ್ಲಿ ಅರ್ಜೆಂಟ್ ಇದೆ ದುಡ್ಡು ಅಂತ ಹೇಳಿ ಆದ್ರೆ 18ನೇ ವರ್ಷಕ್ಕೆ ಅಕೌಂಟ್ ನಲ್ಲಿ ಅಕ್ಯುಮುಲೇಟ್ ಆಗಿರುವಂತಹ ದುಡ್ಡಿನಲ್ಲಿ 50% ದುಡ್ಡನ್ನ ವಿಡ್ರಾ ಮಾಡಿಕೊಂಡು ಉಪಯೋಗ ಮಾಡುವಂತಹ ಅವಕಾಶ ನಿಮ್ಮ ಹೆಣ್ಣು ಮಗಳಿಗೆ ಇದೆ. ಹೀಗೆ ಮೆಚೂರ್ ಆದಂತಹ ದುಡ್ಡು ಹೋಗುವಂತಹದ್ದು ನಿಮ್ಮ ಹೆಣ್ಣು ಮಗಳ ಅಕೌಂಟಿಗೆ. ಇರುವಂತಹ ಫಿಕ್ಸ್ಡ್ ಇಂಟ್ರೆಸ್ಟ್ ಸೇವಿಂಗ್ಸ್ ಸ್ಕೀಮ್ಗಳಲ್ಲಿ ಇದು ಕೊಡುವಂತಹ ರಿಟರ್ನ್ಸ್ ತುಂಬಾ ಚೆನ್ನಾಗಿದೆ. ನೀವೊಂದು ಮ್ಯೂಚುವಲ್ ಫಂಡ್ ಅನ್ನು ತೆಗೆದುಕೊಂಡು ಅದು 7.6% CAGR ನಲ್ಲಿ ಪ್ರತಿ ವರ್ಷ ಗ್ರೋ ಆಗಿಕೊಂಡು ಹೋಯಿತು ಅಂತ ಹೇಳಿದ್ರೆ ಅದು ಕೊಡುವಂತಹ ರಿಟರ್ನ್ ಅನ್ನೇ ಇದು ಯಾವುದೇ ರಿಸ್ಕ್ ಇಲ್ಲದೆ ನಿಮಗೆ ಕೊಡುತ್ತೆ. ಇದಕ್ಕಿಂತ ಹೆಚ್ಚು ಇನ್ನೊಂದೇನು ಅಂತ ಹೇಳಿದ್ರೆ, ನೀವೊಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿ ಆದ್ರೆ, ಅನ್ಲೆಸ್ ಇಟ್ ಈಸ್ ಅನ್ ELSS ಸ್ಕೀಮ್, ನೀವು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನ ಕೊಡಬೇಕಾಗುತ್ತೆ. ಬಟ್ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿ ಆದ್ರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇರೋದಿಲ್ಲ. ಸರ್ಕಾರ ಹೆಣ್ಣು ಮಕ್ಕಳನ್ನ ಯೋಚನೆ ಮಾಡಿಕೊಂಡು, ಹೆಣ್ಣು ಮಕ್ಕಳ ಅಭಿವೃದ್ಧಿಯನ್ನ ಯೋಚನೆ ಮಾಡಿಕೊಂಡು ಶುರು ಮಾಡಿರುವಂತಹ ಯೋಜನೆ ಇದು. ಒಂದು ಒಳ್ಳೆಯ ಯೋಜನೆ. ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಿ ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಬೇಕು ಅಂತಲೇ ಇಲ್ಲ. ಗವರ್ಮೆಂಟ್ ಗ್ಯಾರಂಟಿಯೇ ಇರುವ ಕಾರಣ ದುಡ್ಡು ಕೂಡ ಸೇಫ್ ಆಗಿರುತ್ತೆ ಅನ್ನುವಂತಹ ನಂಬಿಕೆ ನಂದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಯೋಚನೆ ಮಾಡ್ತೀನಿ. ಹೋಗಿ ಬರ್ತೀನಿ. ಒಳ್ಳೆದಾಗಲಿ.